ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಮೂಂಗ್ ದಾಲ್ ದೋಸಾನ ಸ್ಟಫ್ಡ್ ದೋಸಾನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡುವ. ತುಂಬಾನೇ ಈಸಿ ರೆಸಿಪಿ. ನೀವು ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಆಯಿತು. ಇಲ್ಲಿ ನಾನು ಈ ದೋಸೆಗೆ 1 ಕಪ್ಪಿನಷ್ಟು ಮೂಂಗ್ ದಾಲನ್ನು ಚೆನ್ನಾಗಿ ತೊಳೆದು ಸೈಡಲ್ಲಿ ಇಟ್ಟಿದ್ದೀನಿ. ಇದನ್ನು ನೀವು ಒಂದು ಅರ್ಧ ಗಂಟೆ ಆದರೂ ನೆನೆಸಿಟ್ಕೋಬೇಕು. ಈ ನೆನೆಸಿಟ್ಟಿರುವ ಮೂಂಗ್ ದಾಲನ್ನು ನಾವು ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಈ ಪ್ರೋಟೀನ್ ರಿಚ್ ದೋಸೆಯನ್ನು ಬೆಳಗ್ಗೆ ನೀವು ಬ್ರೇಕ್ಫಾಸ್ಟಿಗಾದರೂ ಮಾಡಿ ತಿನ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ ಆದರೂ ಈ ದೋಸೆಯನ್ನು ಪ್ರಿಪೇರ್ ಮಾಡ್ಕೋಬೋದು. ಈಗ ನೋಡಿ, ಮೂಂಗ್ ದಾಲ್ ಚೆನ್ನಾಗಿ ನೆನೆದಿದೆ. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ 2 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. 1 ಇಂಚಿನಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ನೀರು ಒಂದು 1/4 ಗ್ಲಾಸ್ನಷ್ಟು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಇದು ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಿಟ್ಟಿಗೆ. ಇದನ್ನು ಈಗ ಸೈಡಲ್ಲಿ ಇಟ್ಟು ನಾನೀಗ ತರಕಾರಿ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, 1 ಕ್ಯಾರೆಟನ್ನು ತಗೊಂಡಿದ್ದೀನಿ, ಕ್ಯಾಬೇಜ್ ಒಂದು ಚಿಕ್ಕ ತುಂಡು, ಆಮೇಲೆ ಗ್ರೀನ್ ಚಿಲ್ಲಿ ಪುನಃ 2 ಹಾಕ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿಯನ್ನು ನಾನೊಂದು ಮಿಕ್ಸಿ ಜಾರಲ್ಲಿ ಈ ಥರ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈ ಪ್ರೀತಿ ಮಿಕ್ಸರಲ್ಲಿ ಸಪ್ರೇಟಾಗಿ ಚಾಪರ್ ಇದೆ, ಸೊ ಅದರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಆ ಥರ ಚಾಪರ್ ಇಲ್ಲ ಅಂದರೆ ನಾರ್ಮಲ್ ಚಾಪರ್ ಇಲ್ಲ, ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ವೆಜಿಟೇಬಲ್ಲು, ಅದಕ್ಕೆ ನಾವು ಪನ್ನೀರನ್ನು ಗ್ರೇಟ್ ಮಾಡಿ ಹಾಕಬೇಕು. ನಾನು ಒಂದು 100 ಗ್ರಾಮ್ನಷ್ಟು ಪನ್ನೀರನ್ನು ಈ ಥರ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಪನ್ನೀರ್ ಕೂಡ ಹೈ ಪ್ರೋಟೀನ್ ಅಲ್ವಾ, ಆಮೇಲೆ ಮೂಂಗ್ ದಾಲ್ ಕೂಡ ಹೈ ಪ್ರೋಟೀನ್. ಹಾಗಾಗಿ ನಾನು ಹೈ ಪ್ರೋಟೀನ್ ಇರುವಂಥ ದೋಸೆ ಮಾಡೋದ್ರಿಂದ ಇದೆರಡು ಕಾಂಬಿನೇಷನನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಪೆಪ್ಪರನ್ನು ಈ ಥರ ಪೌಡರ್ ಮಾಡಿ ಹಾಕ್ಕೋತಾ ಇದ್ದೀನಿ. ಫ್ರೆಶ್ ಪೆಪ್ಪರ್ನ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಚಿಲ್ಲಿ ಫ್ಲೇಕ್ಸ್ ಬೇಕಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೋದು, ಆರಿಗ್ಯಾನೋ ಬೇಕಂದರೆ ಆರಿಗ್ಯಾನೋ ಕೂಡ ಹಾಕ್ಕೋಬೋದು. ನಾನು ಈ ದೋಸೆಗೆ ಹಾಕಿಲ್ಲ. ಇದನ್ನು ನಾನೀಗ ಫಿಲ್ಲಿಂಗನ್ನು ಸ್ವಲ್ಪ ಉಪ್ಪು ಮತ್ತು ಖಾರ ಎಷ್ಟು ಬೇಕೋ ಅದನ್ನು ಅಡ್ಜಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಾನು ಇದೇ ಥರ ಗ್ರೀನ್ ಮೂಂಗ್ ದಾಲಿದು ದೋಸಾನ ಮಾಡಿದ್ದೆ. ಅದಕ್ಕೆ ನಾನು ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಬೇರೆ ಥರ ಮಾಡಿ ತೋರಿಸಿದ್ದೀನಿ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು, ಇಲ್ಲ ಈ ಥರ ಮೂಂಗ್ ದಾಲದ್ದು ಕೂಡ ಟ್ರೈ ಮಾಡ್ಬೋದು. ಇದನ್ನು ನಾವೀಗ ತವಾದಲ್ಲಿ ದೋಸೆ ಮಾಡಿ ಮೇಲಿಂದ ತುಪ್ಪ ಹಾಕಿ ಚೆನ್ನಾಗಿ ದೋಸೆ ಕಾದ್ಮೇಲೆ ಮೇಲಿಂದ ಫಿಲ್ಲಿಂಗನ್ನು ಈ ಥರ ಹಾಕ್ಕೊಳ್ಬೇಕು. ಆಮೇಲೆ ಫಿಲ್ಲಿಂಗನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ದೋಸೆಗೆ. ನೀವು ಪ್ರೆಸ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲಾನೇ ಫಿಲ್ಲಿಂಗ್ ಆಚೆ ಬಿದ್ದುಬಿಡತ್ತೆ. ನೀವು ದೋಸೆನ ಮಗಚ್ಕೊಳ್ಳುವಾಗ ಫಿಲ್ಲಿಂಗ್ ಎಲ್ಲ ಆಚೆ ಬೀಳುತ್ತೆ. ಹಾಗಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ದೋಸೆ ಸ್ವಲ್ಪ ಹಸಿ ಇರುವಾಗನೇ ನೀವು ಹಾಕ್ಕೊಂಡ್ರೂ ಕೂಡ ಫಿಲ್ಲಿಂಗನ್ನು ಚೆನ್ನಾಗಿ ಪ್ರೆಸ್ ಆಗುತ್ತೆ. ಇಲ್ಲ ನೀವು ದೋಸೆ ಎಲ್ಲ ಫ್ರೈ ಆದಮೇಲೆ ಹಾಕ್ತೀರಾ ಫಿಲ್ಲಿಂಗ್ ಅಂದರೆ ನೀವು ಅದನ್ನು ಚೆನ್ನಾಗಿ ಈ ಥರ ನೀವು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಫ್ಲಿಪ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ನೀವು ಮೂಂಗ್ ದಾಲಿದು ಸ್ಟಫ್ ದೋಸಾನ ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರುವಂಥ ದೋಸೆ, ಹೈ ಪ್ರೋಟೀನ್ ದೋಸಾನ ನೀವು ಈ ಥರ ಮಾಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ಈ ದೋಸಾನ ನೀವು ಸಾಸ್ ಜೊತೆ ಇಲ್ಲ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.